ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಿಂದ ನಾವು ಈ ದಿನ ಹೊಸ ವಿಷಯವನ್ನು ತಿಳ್ಕೊಳ್ಳೋಣ. ಈ ನಮ್ಮ ಗಣಿತದಲ್ಲಿ ಬರ್ತಕ್ಕಂಥ ಸೂತ್ರಗಳನ್ನು ತಿಳಿಸ್ತೀನಿ. ಇದರ ಮೇಲೆ ಕಂಪಲ್ಸರಿ ಮಹಾರಾಜರನ್ನಾಗಲಿ ಆದರ್ಶದಲ್ಲಾಗಲಿ ಕಿತ್ತೂರಲ್ಲಿ ಚೆನ್ನಮ್ಮನಲ್ಲಾಗಲಿ ಒಂದು ಪ್ರಶ್ನೆ ಇದ್ದೇ ಆಗುತ್ತೆ. ಯಾವುದ್ರ ಬಗ್ಗೆ? ಸುತ್ತಳತೆ ಮತ್ತು ವಿಶ್ಲೇಷಣೆ. ಸೊ ಅಂತ ಇದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಈಗ ಸಮತಲ ಆಕೃತಿ ಅಂತ ಕೇಳ್ತಾರೆ. ಸಮತಲ ಆಕೃತಿ ಅಂತಂದ್ರೆ ಎರಡು ಆಯಾಮ ಇರ್ತವೆ ಅಂತ ಯಾವುದು ಅಂತಂದ್ರೆ ಉದ್ದ ಮತ್ತೆ ಅಗಲ ಅಂತಕ್ಕಂಥ ಎರಡು ಆಯಾಮಗಳನ್ನು ಇರ್ತಕ್ಕಂಥ ಆಕೃತಿಗಳನ್ನು ನಾವು ಸಮತಲ ಆಕೃತಿ ಅಂತ ಕರಿತೀವಿ. ಉದಾಹರಣೆಗಳನ್ನು ನೋಡೋದಾದ್ರೆ ಚೌಕ, ಆಯತ, ವೃತ್ತ ಇತ್ಯಾದಿ. ಹೌದಾ? ನಾವು ಹಿಂದಿನ ವೃತ್ತದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ನೋಡೋಣ ಈ ಸಮತಲ ಆಕೃತಿಗಳಲ್ಲಿ ನೀವು ಚೌಕ ಮತ್ತೆ ಆಯತ. ಈಗ ಚೌಕ ಅಂದ್ರೆ ನೋಡಿದ್ರಿ, ಚೌಕ ಅಂದ್ರೆ 90 ಡಿಗ್ರಿಯನ್ನು ಹೊಂದಿರತಕ್ಕಂಥ 4 90 ಡಿಗ್ರಿ ಇರ್ತಾವೆ. ಆಮೇಲೆ ಎಲ್ಲಾ ಬಾಹುಗಳೇನಾಗಿರ್ತಾವ? ಪರಸ್ಪರ ಸಮವಾಗಿರ್ತಾವ. ಈಗ ನೋಡ್ಬೋದು, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಅಂದ್ರೆ ರೈಟ್ ಆಂಗಲ್ ಎಷ್ಟಿರ್ತಾವ? 4 90 ಡಿಗ್ರಿ ಅಂದ್ರೆ ಲಂಬ ಕೋನಗಳನ್ನು ಹೊಂದಿರ್ತಾವ. ಆಮೇಲೆ 4 ಬಾಹುಗಳೇನಾಗಿರ್ತಾವ? ನೋಡಿದ್ರಿ, ಇದು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್. ಇದು ಉದ್ದ, ಇದು ಆಗಲ್ಲ. ಹೌದಾ? ಸೊ ಉದ್ದ ಆಗಲ್ಲ ಅಂತಕ್ಕಂಥ ಆಯಾಮಗಳನ್ನು ಹೊಂದಿರತಕ್ಕಂಥ ಆಕೃತಿ ಸಮತಲ ಆಕೃತಿ ಅಂತ. ಆದ್ರೆ ಚೌಕ ಅಂದ್ರೆ ಎಲ್ಲಾ ಬಾಹುಗಳು ಪರಸ್ಪರ ಏನಾಗಿರ್ತಾವ? ಸಮನಾಗಿರ್ತಕ್ಕಂಥ ಆಕೃತಿಯನ್ನು ನಾವು ಏನಂತ ಕರಿತೀವಿ? ಚೌಕ ಅಂತ ಕರಿತೀವಿ. ಇನ್ನ ಎರಡನೇ ನೋಡೋದಾದ್ರೆ ಆಯತ. ಸೊ ಈ ಆಯತ ಅಂದ್ರೆ ಇದು ಕೂಡ 90 ಡಿಗ್ರಿಗಳನ್ನು ಹೊಂದಿರತಕ್ಕಂಥ ಅಂದ್ರೆ ಲಂಬ ಕೋನಗಳನ್ನು ಹೊಂದಿರತಕ್ಕಂಥ ಆಕೃತಿ. 4 ಲಂಬ ಕೋನಗಳಿದಾವೆ. ಅದರ ಜೊತೆಗೆ ಅಭಿಮುಖ ಬಾಹುಗಳು ಅಂದ್ರೆ ಎದುರು ಬದಿಯಾಗಿರ್ತಕ್ಕಂಥ ಬಾಹುಗಳೇನಾಗಿರ್ತಾವ? ಸಮನಾಗಿರ್ತಾವ. ಈ ಬಾಹುಗೆ ಈ ಬಾಹು ಸಮನಾಗಿರುತ್ತೆ, ಈ ಬಾಹುಗೆ ಈ ಬಾಹುಗೆ ಸಮನಾಗಿರುತ್ತೆ. ಇದು ಎಷ್ಟು ಬಾಹುಗಳನ್ನು ಹೊಂದಿರ್ತವೆ? 4 ಬಾಹುಗಳನ್ನು ಹೊಂದಿರ್ತವೆ. ಹೌದಾ? ನೋಡ್ಬೋದು ಇಲ್ಲಿ ಚೌಕದಲ್ಲಿ ಪಿ ಕ್ಯೂ ಆರ್ ಒಂದು ಬಾಹು, ಕ್ಯೂ ಆರ್ ಒಂದು ಬಾಹು, ಆರ್ ಎಸ್ ಒಂದು ಬಾಹು ಮತ್ತೆ ಎಸ್ ಸಿ ಒಂದು ಬಾಹು. ಅದೇ ತರ ಆಯತಕ್ಕೆ ಬಂದಾಗ ಎ ಬಿ ಒಂದು ಬಾಹು, ಬಿ ಸಿ ಒಂದು ಬಾಹು, ಸಿ ಮತ್ತೆ ಡಿ ಒಂದು ಬಾಹು, ಡಿ ಮತ್ತೆ ಎ ಒಂದು ಬಾಹು. ಅಂದ್ರೆ 4 ಬಾಹುಗಳು. ಈ 4 ಬಾಹುಗಳಲ್ಲಿ ಅಭಿಮುಖ ಬಾಹುಗಳು ಇದು ಇದಕ್ಕೆ ಸಮನಾಗಿರುತ್ತೆ, ಇದು ಇದಕ್ಕೆ ಸಮನಾಗಿರುತ್ತೆ. ಇಂಥ ಆಕೃತಿಯನ್ನು ನಾವೇನು ಕರಿತೀವಿ? ಆಯತ ಅಂತ ಕರಿತೀವಿ. ಎಲ್ಲಾ ಬಾಹುಗಳು ಸಮನಾಗಿದ್ರೆ ಎಲ್ಲಾ ಬಾಹುಗಳು ಸಮನಾಗಿದ್ರೆ ಕರಿತೀವಿ ಅದನ್ನ ಸಮತಲ. ಹೌದಾ? ಇದು ಇಷ್ಟು ಪ್ರಶ್ನೆಗಳನ್ನ ಇದ್ರಲ್ಲಿ ಕೇಳಬಹುದು. ಏನಂತ ಕೇಳಬಹುದು? ಎಲ್ಲಾ ಬಾಹುಗಳು ಮೊರಾರ್ಜಿ ಒಳಗೆ ಕೇಳಬಹುದು. ಎಲ್ಲಾ ಬಾಹುಗಳು ಪರಸ್ಪರ ಸಮನಾಗಿರುವಂತ ಆಕೃತಿ ಯಾವುದು? ಆಪ್ಷನ್ ಎ ವೃತ್ತ, ಆಪ್ಷನ್ ಬಿ ಆಯತ, ಆಪ್ಷನ್ ಸಿ ತ್ರಿಭುಜ, ಆಪ್ಷನ್ ಡಿ ಚೌಕ. ಇದು 5 ಸೆಂಟಿಮೀಟರ್ ಐತಿ, ಇದು 5 ಸೆಂಟಿಮೀಟರ್ ಐತಿ, ಇದು 5 ಸೆಂಟಿಮೀಟರ್ ಐತಿ, ಇದು 5 ಸೆಂಟಿಮೀಟರ್ ಐತಿ. ಈ ಎಲ್ಲಾ ಬಾಹುಗಳು ಪರಸ್ಪರ ಸಮನಾಗಿರ್ತಕ್ಕಂಥ ಆಕೃತಿಯನ್ನು ನಾವು ಏನು ಕರಿತೀವಿ? ಈಗ ಸುತ್ತಳತೆ. ಇಲ್ಲಿ ನಾವು ಸುತ್ತಳತೆ ಮಾತ್ರ ತಿಳ್ಕೊಳ್ಳೋಣ. ಯಾವ್ದ್ರ ಬಗ್ಗೆ? ನಾವು ಸುತ್ತಳತೆ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ವಿಸ್ತರಣೆ ಮಾಡೋಣ. ಈಗ ಸುತ್ತಳತೆ ಅಂದ್ರೆ ಸುತ್ತ ಎಷ್ಟಾಯ್ತಪ್ಪ ಅಂತ, ಸುತ್ತ ಎಷ್ಟಾಯ್ತಪ್ಪ ಅಂತ ಕೂಡೋದು. ಇದೆಲ್ಲವನ್ನು ಕೂಡಿಬಿಟ್ಟು ಎಷ್ಟು ಬರುತ್ತೆ? ಎಷ್ಟು ಸುತ್ತಳತೆ ಬರುತ್ತೆ? ಹೌದಾ? ಈಗ ನಾವು ಇದನ್ನ ಒಂದು ಸೂತ್ರದ ಪ್ರಕಾರ ಏನ್ ಮಾಡ್ಬೇಕು ಅಂತಂದ್ರೆ 4 ಬಾಹುಗಳು ಎಷ್ಟಿದಾವೆ? ಎಷ್ಟು ಸೆಂಟಿಮೀಟರ್ ಐತೆ? ಒಂದು ಬಾಹು ಅಂದ್ರೆ ಬಾಹು ಅಂದ್ರೆ ಎಷ್ಟಿದಾವೆ? ಇಲ್ಲಿ ಬಾಹುಗಳು ಎಷ್ಟಿದಾವೆ? 4 ಬಾಹುಗಳು. ಬಾಹು ಉದ್ದ ಎಷ್ಟೈತಿ? 5 ಸೆಂಟಿಮೀಟರ್. ಹೌದಾ? 5 4 20 ಸೆಂಟಿಮೀಟರ್. ಹೌದಾ? ಈಗ 5 10 15 20 ಸೆಂಟಿಮೀಟರ್. 4 5 20 ಸೆಂಟಿಮೀಟರ್. ಅಂದ್ರೆ ಒಂದು ಬಾಹುವಿನ ಉದ್ದ ಎಷ್ಟೈತಿ? ಒಂದು ಬಾಹುವಿನ ಉದ್ದ 5 ಸೆಂಟಿಮೀಟರ್ ಐತೆ. ಅಂತ 4 ಬಾಹುಗಳ ಸುತ್ತಳತೆ ಅಂದ್ರೆ ಎಲ್ಲವನ್ನು ಕೂಡಿಸಬಹುದು. ಈಗ ಅದೇ ತರ ನೆಕ್ಸ್ಟ್ ಆಯತದ ಸುತ್ತಳತೆ. ಆಯತದ ಸುತ್ತಳತೆ ಸೂತ್ರ ಏನಪ್ಪ ಅಂತಂದ್ರೆ 2 L + C ಅಂದ್ರೆ 2. ಆಮೇಲೆ ಉದ್ದ ಮತ್ತೆ ಅಗಲ L + B ಉದ್ದ ಮತ್ತು ಅಗಲವನ್ನು ಕೂಡಿಸ್ಕೊಂಡ್ಬಿಟ್ಟು 2
ಬಿ ಹೌದಾ ಈಗ ಎರಡು ಹಾಕ್ತೀವಿ ಎಲ್ಲಿ ಎಷ್ಟು ಐತಿ ಉದ್ದ ಎಂಟು ಐತೆ ಅಗಲ ಎಷ್ಟು ಐತೆ ಇದು ಉದ್ದ ಹಾಕ್ತೀವಿ ಹಾಕ ಪ್ಲಸ್ ಹೌದಾ ಈಗ ಎಷ್ಟು ಆಯ್ತು ಎರಡು ಇಂಟು ನಾಲ್ಕು ಎಂಟು ಪ್ಲಸ್ ನಾಲ್ಕು 12 ಹೌದಾ 12 24 ಸೆಂಟಿಮೀಟರ್ ಕಕ್ಕ ಕೋಡ್ ಜಾಗ ಎಷ್ಟಾಗ್ತದೆ ನೋಡೋಣ 8 4 8 4 8 4 ಈ ಆಯ್ಕೆಯಾದ ಸುತ್ತಳತೆ ಎಷ್ಟು ಅಂತ ಅಂದಾಗ ಈ ಸೂತ್ರವನ್ನು ಕಂಪಲ್ಸರಿ ನೆನಪಿಟ್ಕೋಬೇಕು. ಇಲ್ಲಿ ಎರಡು ಯಾಕೆ ಬಂತು ಸರ್? ಎರಡು ಯಾಕೆ ಬಂತು? ಎರಡು ಯಾಕೆ ಬಂತು ಅಂದ್ರೆ ಅಭಿಮುಖ ಬಾಹುಗಳು ಇದು ಇದಕ್ಕೆ ಸಮ ಆಗಿತ್ತು, ಇದು ಇದಕ್ಕೆ ಸಮ. ಅಂದ್ರೆ ಎರಡು ಉದ್ದ ಮತ್ತೆ ಎರಡು ಅಗಲ ಒಂದಿದೆ. ಇದು ಎರಡು ಉದ್ದ ಹೌದಾ, ಎರಡು ಅಗಲ. ಈ ಎರಡು ಅಗಲ ಎರಡು ಉದ್ದಗಳನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಅದನ್ನ ನಾವು ಎರಡರಿಂದ ಗುಣಾಕಾರ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಸುತ್ತಳತೆ ಸಿಗ್ತದೆ. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸ್ ನಾವು ವಿಸ್ತೀರ್ಣದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಈ ಹೋಮ್ ವರ್ಕ್ ಮಾಡ್ಕೊಡ್ತೀನಿ, ಹೋಮ್ ವರ್ಕ್ ಅನ್ನ ಮಾಡ್ಕೊಂಡು ಬನ್ನಿ. ಸುತ್ತಳತೆ ಕಂಡುಹಿಡಿಯಕ್ಕೆ ಈ ಒಂದು ಎರಡು ಆಕೃತಿಗಳ ಸುತ್ತಳತೆ